ಗೋ 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 ಗೋ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾವುಕಾರ್ರೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವಾಗ ನೋಡಿ ಬೆಳಿಗ್ಗೆ ಜಾವಾಗಿದೆ, ಬೆಳಿಗ್ಗೆ 4 ಗಂಟೆ ಆಗಿದೆ. ಇವಾಗ ಸ್ನಾನ ಮಾಡಬೇಕು. ಮೇಲೆ ಹೋಗ್ಬಿಟ್ಟು ಬಟ್ಟೆ ಒಣಗಾಕಿಟ್ಟೆ ತೊಗೊಂಬಂದೆ ಮೇಲಿಂದ. ಇವಾಗ ನಮ್ಮ ಮನೆಯವ್ರನ್ನ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಇವತ್ತು ಡೆಲಿವರಿ ಟೈಮ್ ಕೊಟ್ಟಿದ್ದಾರೆ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ. ಇವತ್ತು ನ್ಯೂ ಇಯರ್ ದಿನ ಮಗು ಹುಟ್ಟೋ ಟೈಮ್ ಕೊಟ್ಟಿದ್ದಾರೆ. ಮತ್ತು ಸ್ನಾನನೂ ಮಾಡಿಕೊಂಡೆ ನಾನು ಬೇಗ. ತಣ್ಣೀರೇ ಸ್ನಾನ ಮಾಡ್ಕೊಂಬಿಟ್ಟೆ, ಆದಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡಿದ್ದೀನಿ ನೀಟಾಗಿ. ನೋಡಿ ಇವಾಗ ಬ್ಲಾಗನ್ನು ಮಾಡ್ತಾಯಿದ್ದೀನಿ, ಸ್ವಲ್ಪ ಶಾರ್ಟ್ಸ್ ಅದು. ಆಮೇಲೆ ದೇವ್ರಿಗೂ ಕೂಡ ಪೂಜೆ ಮಾಡಿಕೊಂಡೆ. ಮೇಲೆ ಬಟ್ಟೆ ಒಣಗಾಕಿದ್ನಲ್ಲ, ಮೇಲೆ ಟೆರೆಸ್ ಮೇಲೆ ನಮ್ಮ ಓನರ್ ಅವರು ಎಲ್ಲ ಗಿಡ ಬೊಕ್ಕೆ ಇದು ಮಾಡಿದ್ರು. ಅದರಲ್ಲಿ ಹೂವಾಗಿತ್ತು, ಹೂವು ಕಿತ್ಕೊಂಡ್ಬಂದಿದ್ದೆ. ನೋಡಿ ಧೂಪ ಎಲ್ಲ ಹಾಕ್ತಾಯಿದ್ದೀನಿ. ದೇವ್ರಿಗೆ ಮನಸಾರೆ ಬೇಡ್ಕೊತಾ ಇದ್ದೀನಿ, ನಮ್ಮ ಮಿಸ್ಸಸ್ ಅವ್ರಿಗೆ ಒಳ್ಳೆ ಧೈರ್ಯ ಕೊಡ್ರಿ, ಡೆಲಿವರಿ ದಿನ ಒಳ್ಳೆ ಚೆನ್ನಾಗಿರಲಿ. ಅವಳು ಧೈರ್ಯವಾಗಿಲ್ಲ, ಸ್ವಲ್ಪ ಧೈರ್ಯ ಕಡಿಮೆ. ಅಪ್ಪ ದೇವರೇ ಕಾಪಾಡಪ್ಪ ಅಂದ್ಬಿಟ್ಟು ಬೆಳಿಗ್ಗೆ ಜಾವ ಇದು ಮಾಡಿಬಿಟ್ಟು ಆಮೇಲೆ ಇವನ್ನೆಲ್ಲ ಎಬ್ಬಿಸಿದೆ. ಎದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಬ್ಯಾಗು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನೋಡಿ ತುಂಬ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಆ ಮಗುಗೆ ಪಾಪುಗೆ ಏನೆಲ್ಲ ಬೇಕು, ಚಿಕ್ಕ ಬಟ್ಟೆ, ಆಮೇಲೆ ದೊಡ್ಡ ಬಟ್ಟೆ, ಆಮೇಲೆ ಇದು, ಆಮೇಲೆ ಡೆಲಿವರಿ ಆದಮೇಲೆ ಅವರಿಗೆಲ್ಲ ಏನು ಬೇಕು, ಮತ್ತು ತಾಯಿಗೆ ಅಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆದಮೇಲೆ ಕೇಳ್ತಾರಂತೆ. ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನೀಟಾಗಿ ಫೈಲೆಲ್ಲ ತೊಗೊಂಡು ನಮ್ಮ ಗುಂಡನ ಕರ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಫಸ್ಟು ಅವ್ರ ಹಿಂದೆ ಬನ್ನಿ, ನೀವು ಲೇಟ್ ಆಗುತ್ತೆ, ನಾವು ಮುಂದೆ ಹೋಗ್ತೀವಿ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಹಿಂಗೆ ನಿಲ್ಕೊಂಡು ಯಾರು ಕೂಡ ಎದ್ದಿರಲಿಲ್ಲ ಆ ಟೈಮಾಗ. ನೋಡಿರಿ ನಮ್ಮ ಗುಂಡನ ಕೂಡ ಹಂಗೆ ಆಟ ಆಡ್ಕೊಂಡು ಬರ್ತಾಯಿದ್ದೆ. ಇಲ್ಲೇ ನಮ್ಮ ಗಾಡಿ ನಿಂತಿತ್ತು, ಅದು ಚಾರ್ಜ್ ಕೂಡ ಹಾಕಿದ್ದೆ ನಾನು. ನೈಟೆಲ್ಲ ಇದು ಮಾಡ್ಕೊಂಡು ಇವ್ರು ಫೋಟೋ ತೆಗಿ ಅಂತ ಇದ್ರು. ತೆಗಿ ನಿಂದ್ರಿ ಹಂಗೆ ಅದೇ. ಗೋ 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 ಗೋ. ಇವತ್ತು ವಿಶೇಷ ಏನಂದರೆ ಗುರುವಾರ, ಗುರುರಾಯರ ಹತ್ರ ಹೋಗೋಣ ಬನ್ನಿ. ನೋಡಿ ಗುರು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಬಂದ್ವಿ ಬೇಡ್ಕೊಳ್ಳೋಕ್ಕೆ. ನೀಟಾಗಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ದೇವರು. ಜಯ ರಾಘವೇಂದ್ರ ಸತ್ಯಧರ್ಮತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪಡಪ್ಪ ನನ್ನಪ್ಪ ತಂದೆ ರಾಘವೇಂದ್ರ ಸ್ವಾಮಿ, ಎಲ್ಲ ನೀನಪ್ಪ ಒಳ್ಳೇದಾಗಲಪ್ಪ ತಂದೆ. ಹಾಂ ಜಯ ನಮಸ್ಕಾರ ಮಾಡೋದಾ. ಅಂತೂ ಇವತ್ತು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಆಶೀರ್ವಾದ ಪಡ್ಕೊಂಡು, ಗುರುರಾಯರ ಹತ್ರ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ನೋಡಿ ಪಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಗಾಡಿನ. ಇದೆ ಇದ್ರ ಮುಂದೆನೇ ಹಾಸ್ಪಿಟ್ಲ್ ಮುಂದೆನೇ ಇದೆ ಪಾರ್ಕಿಂಗು. ನೋಡಿ ಇದೆ ಹಾಸ್ಪಿಟ್ಲು, ನೋಡಿ ಎಷ್ಟು ಚೆನ್ನಾಗಿದೆ. ಕಾಂಗೂರು ಕೇರ್ ಅಂತ ಚೆನ್ನಾಗಿದೆ, ಸೂಪರಾಗಿದೆ. ವಿಜಯನಗರ ಹೊಸಳ್ಳಿಲಿರೋದು ಕಾಂಗೂರು ಕೇರ್ ಹಾಸ್ಪಿಟ್ಲು. ಒಳ್ಳೆ ನೀಟಾಗಿದೆ. ಇಲ್ಲಿ ಆಚೆನೂ ನೋಡ್ಬೋದು ನೀವು. ಇದು ಮೇನ್ ಡೋರು. ಇಲ್ಲಿಂದ ಇವಾಗ ಓಪನ್ ಇಲ್ಲ. ಕಾಂಗೂರು ಕೇರ್ ಅಂತಿದೆ ನೋಡಿ ಅಲ್ಲಿ. ಇಲ್ಲಿಂದ ಓಪನ್ ಇಲ್ಲ, ಮೇನ್ ಡೋರು ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ನಾವು ಈ ಕಡೆಯಿಂದ ಬನ್ನಿ ಅಂತ ಅಂದ್ಬಿಟ್ಟು ಅವ್ರು ಸೆಕ್ಯೂರಿಟಿ ಕರೆದ್ರು. 5 ಗಂಟೆ ಆಗಿತ್ತು ನಾವು ಹೋದಾಗ. ಬೆಳಗಿನ ಜಾವ 5 ಗಂಟೆ ಆಗಿರೋದ್ರಿಂದ ಹಿಂದುಗಡೆ ಬಾಗಿಲು ಡೋರ್ ಓಪನ್ ಇತ್ತು, ಎಮರ್ಜೆನ್ಸಿ ಡೋರು. ಆ ಎಮರ್ಜೆನ್ಸಿ ಡೋರಿಂದ ಹೋಗೋರಂತೆ, ಬನ್ನಿ ನೀವು ಈ ಕಡೆಯಿಂದ ಬನ್ನಿ ಅಂದ್ಬಿಟ್ಟು ಇವರು ಕರೆದ್ರು. ಹಂಗಾಗಿ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಇನ್ನೂ ಕೂಡ ನೀವು ನೆಕ್ಸ್ಟು ಮತ್ತೆ ಇದು ಅಡ್ಮಿಷನ್ ಅಷ್ಟೇ ನಾವು ಮಾಡ್ಸೋಕೆ ಬಂದಿದ್ದು. ನೋಡಿ ನೀಟಾಗಿ ಹತ್ತಾ ಇದ್ದಾರೆ ನಿಧಾನಕ್ಕೆ. ಪಾಪು ನೋಡಿ ಹೊಟ್ಟೆ ಒಳಗಡೆ ಇದೆ ಆಲ್ರೆಡಿ. ಇಲ್ಲಿ ನೋಡಿ ಇವಾಗ ಎಂಟ್ರಿ ಕೊಡ್ತೀವಿ. ಅಲ್ಲಿಂದ ಹೋದರೆ ಇಲ್ಲಿ ನೋಡಿ ಇದೆ ಪ್ರಿಸ್ಕ್ರಿಪ್ಷನ್ ಇರೋದು. ಇಲ್ಲೇ ಪ್ರಿಸ್ಕ್ರಿಪ್ಷನಲ್ಲಿದೆ, ರಿಸೆಪ್ಷನ್ ಇದೆ. ಇಲ್ಲಿಂದನೇ ಇಲ್ಲಿ ಕೂತ್ಕೊಂಡ್ರು ಅವರು. ಸ್ವಲ್ಪ ಪ್ರೊಸೀಜರ್ ಇತ್ತು, ಪ್ರೊಸೀಜರೆಲ್ಲ ಸೈನ್ ಮಾಡಿ ಇದು ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಸೈನ್ ಮಾಡಿಬಿಟ್ಟು ಗುಂಡನ ಮಾಡ್ಕೊಂಡಿದ್ದೀವಿ ನಲ್ಲಿ ಕೂರಿಸಿದ್ದೆ. ಇದು ದೊಡ್ಡ ಸ್ಕ್ರೀನ್ ನೋಡಿದೆ. ಇದು ನೋಡಿ ಹೆಂಗಿದೆ, ಚೆನ್ನಾಗಿದೆ. ಇದೆ ರಿಸೆಪ್ಷನ್ ಹಾಲು, ಚೆನ್ನಾಗಿದೆ, ಸಖತ್ತಾಗಿದೆ. ಫಸ್ಟು ಸ್ಟಾರ್ಟಿಂಗು ಒಂದು 50,000 ಅಡ್ವಾನ್ಸ್ ಕಟ್ಟಿ ಅಂತ ಹೇಳಿದ್ರು. ನಾವು ಕೂಡ ನೋಡ್ತಾ ಇದ್ದೀವಿ, ಬರ್ತಾ ಇದ್ದಾರೆ ನಮ್ಮ ಮನೆಯವರು. ಆಮೇಲೆ ಬರ್ತೀವಿ ನೀವು ಹೋಗಿ ಮುಂದೆ ಅಂತ. ಇನ್ನೂ ಬರ್ತಾ ಇರಲಿಲ್ಲ ಅವರು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಅವರೆಲ್ಲ ಪ್ರೊಸೀಜರ್ ಏನಿತ್ತು, ಸ್ಟಾರ್ಟಿಂಗ್ ಏನೇನು ಮಾಡಬೇಕು ಏನಿಲ್ಲ ಅಂದ್ಬಿಟ್ಟು ಎಲ್ಲ ಮಾಡಿ ಮತ್ತೆ ಕರೆದ್ರು ನಮ್ಮ ಮಿಸ್ಸಸ್ನ. ಯಾವುದೋ ಒಂದು ಟೆಸ್ಟಿಗೆ ಏನೋ ಮಾಡಬೇಕು ಬನ್ನಿ ಅಂದ್ಬಿಟ್ಟು ಕರೆದ್ರು. ಅವರು ಕೂಡ ಹೋಗ್ತಾ ಇದ್ದಾರೆ ನೋಡಿ. ಹೋಗ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಇವಾಗ ನೋಡಿ ಅಲ್ಲಿ ಹೋಗ್ತಾರೆ ಒಳಗಡೆ. ಅಲ್ಲಿ ಹೋಗ್ಬಿಟ್ಟು ಬರ್ತಾರೆ. ಇವಾಗ ಬಂದ ತಕ್ಷಣ ನಾವೆಲ್ಲ ಫೈಲ್ ತೊಗೊಂಡು ಅವರು ಒಳಗಡೆ ಇರ್ತಾರೆ, ಅವ್ರು ಕರೆದಿರ್ತಾರೆ. ಹೌದಾ, ಬಾ ಬಾ ಬಾ. ಹಾಂ ನಾನು ಬರ್ಬೋದಾ? ಇಲ್ಲ ಕ್ಯಾಶು. ಹಾಂ ಡಾಕ್ಟರ್ ಸಿಸ್ಟರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಸರ್. ಹಾಂ ಇಲ್ಲಿ ಸಿಸ್ಟರ್ಸ್ ನೋಡ್ಕೊಳ್ತಾರೆ, ಅದೇನು ಟ್ರೀಟ್ಮೆಂಟ್ ಮಾಡಿರ್ತಾರೆ. ಇದು ಬಿಟ್ಟು ನಿಮ್ಗೆ ಅವ್ರಿಗೆ ಅದರ್ ಚಾರ್ಜಸ್ ಫಾರ್ಮಸ್ಯೂಟಿಕಲ್ಸ್ ಕನ್ಸ್ಯೂಮಬಲ್ಸ್
2000 ಕಾನ್ವಲ್ಯೂಷನ್ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸಪ್ರೇಟ್ ಚಾರ್ಜ್ ಏನಿದೆ? ಫಾರ್ಮಸಿ ಲ್ಯಾಬ್ ಮೆಡಿಸನ್ ಫಾರ್ಮಸಿ ಸಪ್ರೇಟ್ ಬರುತ್ತೆ. ಮತ್ತೆ 2000 ಫ್ಯೂಮಿಗೇಷನ್ ಸಪ್ರೇಟ್ ಚಾರ್ಜಸ್ ಬರುತ್ತೆ. ಇದು ಬಿಟ್ಟು ಪೇಷಂಟ್ಗೆ ಏನಾದರೂ ವ್ಯಾಕ್ಯೂಮು ಎಪಿಡಲ್ ಇಂಜೆಕ್ಷನ್ ಇಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಆದರೆ OTಯಲ್ಲಿ ಸಪ್ರೇಟ್ ಚಾರ್ಜಸ್ ಬರುತ್ತೆ. ಆದರೆ ಮಾತ್ರ OTಯಲ್ಲಿ. ಓಕೆ. ವಿಸಿಟಿಂಗ್ ಅವರ್ಸ್ 12 to ಈವ್ನಿಂಗ್ 5 to 7 ಪೇಷಂಟ್ ಜೊತೆ ಒಬ್ಬರೇ ಅಟೆಂಡರ್ ಇರಬೇಕು. ವಿಸಿಟ್ ಅವರ್ಸು ಎಷ್ಟು? 12 to ಈವ್ನಿಂಗ್ 5 to 7. 12 to ಈವ್ನಿಂಗ್ 5 to 7. ಅವರ ಪೇಷಂಟ್ ಜೊತೆ ಒಬ್ಬರೇ ಅಟೆಂಡರ್ ಇರಬೇಕು. ಓಕೆ. ಈ ಟೈಮ್ ಮಾತ್ರ ಫ್ರೆಂಡ್ಸ್ ಫ್ಯಾಮಿಲಿ ಬಂದು ಮೀಟ್ ಮಾಡಬೇಕು ಪೇಷಂಟ್ ಜೊತೆ. ಓಕೆ. ನೈಟ್ ಪೇಷಂಟ್ ಜೊತೆ ಒಬ್ಬರೇ ಅಟೆಂಡರ್ ಇರಬೇಕು. ಸರಿ ಮೇಡಮ್. ನೀವು ಹಸ್ಬೆಂಡಾ? ನಾವು ಹಸ್ಬೆಂಡು. ತೊಳಿ ಮೇಲೆ ಸಿಗ್ನೇಚರ್ ಕೆಳಗೆ ಮೇಲೆ ಬರೀರಿ. ಎಲ್ಲಿ ಮೇಡಮ್ ಸಿಗ್ನೇಚರು? ಆ ಕಡೆ ಇಲ್ಲ. ನೇಮ್ ಬರೀಬೇಕಾ ರಿಲೇಷನ್ ಬರೀಬೇಕಾ? ನಿಮ್ಮ ನೇಮ್ ಬರೀರಿ ಸರ್. ತೊಳಿ. ಕೆಳಗೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಕೊಳ್ಳಿ ಅವರಿಗೆ. ಓಕೆ. ಪೇಷಂಟ್ 50,000 ಅಡ್ವಾನ್ಸ್ ಪೇಮೆಂಟ್ ಮಾಡಿ. ಸೊ ಫೈನಲ್ ಬಿಲ್ ಮೈನಸ್ ಆಗಿ ಬರುತ್ತೆ. ಓಕೆ. ಇಲ್ಲಿಷ್ಟೇ ಅಲ್ವಾ ಪ್ರೊಸೀಜರು? ಅಷ್ಟೇ. ಕೆಳಗೆ ಹೋಗಿ ಪೇಮೆಂಟ್ ಮಾಡ್ಕೊಳ್ಳಿ. ಆಯಿತು. ಅಲ್ಲೇ ರೂಮ್ ಶಿಫ್ಟ್ ಮಾಡ್ತಾರೆ. ಸರಿ. ಚಲ್ಕೊ ಬಾಯ್ ಈ ಕಡೆ. ಹೋಗು ಬಾಯ್. ಇಲ್ಲ ಹೋಗಿ ಬರ್ತೀನಿ. ಓದ್ತು ಬಿಡು. ಓಕೆ. ಬರುತ್ತೆ ಇವಾಗ. ಇಲ್ಲಿ ಹೊಂಟದ ಇಲ್ಲಿಗೆ ಹೋಗ್ತಾ ಇದೆ ಲಿಫ್ಟು. ಇಲ್ಲಿಂದ ಕೆಳಗೆ ಹೋಗು. ಲೆಫ್ಟ್ ಓಡು. ಬಾ. ಇಲ್ಲಿ ಬರಲಿಲ್ಲ ಇನ್ನು? ನೋಡಲಿಲ್ಲ ಫೈಲಲ್ಲಿ? ಅಡ್ವಾನ್ಸ್ ಪೇ ಮಾಡಬೇಕು ಅವ್ರಿಗೆ? ಗಾಯ ಆಗಿತ್ತು. ಬರುತ್ತೆ ವಿಡಿಯೋ. ಬೇರೆ ಏನು ಯೂಸ್ ಮಾಡಬಾರ್ದು ಆ್ಯಪ್ಗಳು. ಬಂದೇ ಬರುತ್ತೆ. ನೋಡ್ರಿ ಅಲ್ಲಿನೂ ಬರ್ತಾ ಇದ್ದಾರೆ ಎಲ್ಲ ಡೆಲಿವರಿಗೆ. ಅಯ್ಯೋ ಯಾಕೆ ಅನ್ಕಂತೆ? ವೈ ಆರ್ ಫೀಲಿಂಗ್. ಇಲ್ಲಿ ಬಂದು ನಿಂತ್ಕ ಫೋಟೋ ಚೆನ್ನಾಗಿ ಮಾಡಿ. ಚಲೋ. ಓ ಬಾ. ಚಲೋ ಬಿಡು. ಚಲೋ ನಡಿ ಬಾ ನಡಿ. ಟಿಕೆಟ್ ನೋಡ. ಬರ್ರಿ.
ನೋಡಿ ಇವಾಗ ನಮಗೊಂದು ಸಪ್ರೇಟಾಗಿ ರೂಮ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ರೂಮ್ ಎಲ್ಲ. ಇಲ್ಲೆಲ್ಲ ಬಟನ್ ಸಿಸ್ಟಮ್ ಎಲ್ಲ ಇದೆ. ಎಮರ್ಜೆನ್ಸಿಯಾಗಿ ಗೊತ್ತುಕೊಟ್ಟು ಇವಾಗ ಅಡ್ಮಿಷನ್ ಆಯಿತು. ಅಡ್ಮಿಷನ್ ಮಾಡ್ಕೊಂಡು ರೂಮ್ಗೆ ಇದು ಮಾಡಿದ್ದಾರೆ. ಇವಾಗ ಸ್ವಲ್ಪ ಇದು ಮಾಡ್ತಾರಂತೆ, ಏನೋ ಇದು ಗ್ಲೂಕೋಸ್ ಎಲ್ಲ ಏರಿಸ್ಬಿಟ್ಟು ನೀಟಾಗಿ ಸ್ವಲ್ಪ ರೆಸ್ಟ್ ಮಾಡಿ ಅಂದ್ಬಿಟ್ಟು ಹೇಳಿದ್ದಾರೆ. ಇವಾಗ ಸದ್ಯ 6 ಗಂಟೆ ಆಗಿದೆ, 6:30 ಆಗಿದೆ. 7 ಗಂಟೆಗೆ 7:15 ಮಾಡ್ತೀನಿ ಅಂತೇಳಿ. ಆಮೇಲೆ ಡೆಲಿವರಿ ಮೇಲೆ ಯಾವ ಪಾಪು ಅಂತ ನೋಡಿ ನೆಕ್ಸ್ಟು ಪಾರ್ಟ್ 2 ಬರುತ್ತೆ ಬ್ಲಾಗು ಖಂಡಿತ.